ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ರವೆ ಉಂಡೆ ನನಗೆ ಹೇಗೆ ಗೊತ್ತಿದೆ ಅದು ಮಾಡೋ ವಿಧಾನ ಹೇಳ್ತೀನಿ. ನನಗೆ ಹೇಗೆ ಬರುತ್ತೆ ಅದು ನಾನು ಹೇಳ್ತಾ ಹೋಗ್ತೀನಿ. ನಾನು ಈ ಲೋಟದಲ್ಲಿ 1 ಕಪ್ಪು ರವೆ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸು ತುಪ್ಪ ಹಾಕ್ಕೊಂಡು ಹುರಿತಾಯಿದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು, ನಾವು ಎಷ್ಟು ಅಳತೆ ತೊಗೊಳ್ತೀವೋ ಅದನ್ನು ನೋಡಿಬಿಟ್ಟು ಡ್ರೈ ಫ್ರೂಟ್ಸ್ ತೊಗೋಬೇಕು. ಇಲ್ಲಿ ನಾನು 1 ಕಪ್ಪು ರವೆ ತೊಗೊಂಡಿರೋದು, 1 ಕಪ್ಪು ಸಕ್ಕರೆ ಆಲ್ರೆಡಿ ಹುರ್ಕೊಂಡಿದ್ದೆ. ಸ್ವಲ್ಪ ಯಾಕೋ ಮತ್ತೆ ಬಿಸಿ ಮಾಡೋಣ ಸ್ವಲ್ಪ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ. ಹುರ್ಕೊಂಡು ಆದ ನಂತರ ಸಕ್ಕರೆ ಮತ್ತು ರವೆನ ಎರಡೂ ಸುಮ್ಮನೆ ಜಸ್ಟ್ ಒಂದು ಸರಿ ಮಿಕ್ಸಿಯಲ್ಲಿ ಒಂದು ಸರಿ ಅನ್ಸೋದು ಅಷ್ಟೇ. ಸೆಕೆಂಡಿಗೆ ತೆಗೆದ್ಬಿಡೋದು. ಎರಡು ಟೈಮ್ ಇಲ್ಲಾಂದರೆ 3 ಟೈಮು ಜಸ್ಟ್. ನೋಡಿರಿ, ನಾನು ಜಾಸ್ತಿ ಆಗ್ತಿಲ್ಲ, ಒಂದೇ ಸರಿ ಅನಿಸಿದ್ದು ನೋಡಿ, ಆ ಥರ ಅನ್ನಿಸ್ತಿದ್ದೀನಿ. 1-2 ಟೈಮು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ. ಆಮೇಲೆ ಆಫ್ ಮಾಡ್ಕೊತೀನಿ. ನಾನು ಕೊಬ್ಬರಿನ ಆಗಲೇ ಒಂದು ಲೋಟ ತುರಿದಿಟ್ಕೊಂಡಿದ್ದೆ, ಇಲ್ಲಾಂದರೆ ಒಂದು ಅಪ್ಪು ಅಂತಾರಲ್ಲ ಆ ಥರ ತುರಿದು ಇಟ್ಕೊಂಡಿದ್ದೆ. ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ 1-2 ಇಲ್ಲ ಅಥವಾ 3 ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪುಡಿ ಇದ್ದರೆ ಪುಡಿ ಹಾಕ್ಕೊಳ್ರಿ. ನಾನು ಏಲಕ್ಕಿ ಮಿಕ್ಸಿಯಲ್ಲೇ ಹಾಕ್ಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಸ್ವಲ್ಪನೇ ಕಾಯಿ ಅದೆಲ್ಲ ಇರುತ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಹಿಟ್ಟು ಹಿಂಗಂತಾರಲ್ಲ, ಅದು ರವೆ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಡ್ರೈ ಫ್ರೂಟ್ಸ್ ಅದೆಲ್ಲ. ಸೊ ಗಟ್ಟಿ ಇರುತ್ತೆ, ಹಿಂಗೆ ಅಂದ್ಕೋಬೇಕು ಎಲ್ಲ ಅದೆಲ್ಲ ಕಲಿಸ್ತಾ ಹೋಗಬೇಕು. ಅಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ, ಕಾಯಿ ಅದೆಲ್ಲ ತುರ್ಕೊಂಡಿರೋದ್ರಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋದರೆ ಅದು ರವೆ ಉಂಡೆ ಕಟ್ಟಾಗಿ ಬರುತ್ತೆ. ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲಿ ಕಲಿಸ್ತಾ ಹೋಗಬೇಕು. ಕಲಿಸಿದ ನಂತರ ಬಿಸಿ ಹಾಲು ಇದ್ದರೆ 1 ಟೀ ಗ್ಲಾಸಷ್ಟು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು 2 ಸ್ಪೂನ್ ಹಾಕ್ತಾ ಕಲಿಸ್ಕೊತಾ ಹೋಗ್ಬೇಕು. 1 ಸ್ಪೂನ್ ಹಾಕ್ತಾ ಫಸ್ಟ್ ಕಲಿಸ್ಬೇಕು. ಹಾಗೆ ಹಾಕ್ತಾ ನಾನು ಸ್ಟಾರ್ಟಿಂಗ್ 1 ಸ್ಪೂನು 2 ಸ್ಪೂನ್ ಹಾಕಿ ಕಲಿಸಿದೆ. ಅದು ಬರಲಿಲ್ಲ, ರವೆ ಉಂಡೆ ಕಟ್ಟಾಗಿ ಬರಲಿಲ್ಲ. ಹಾಗೆ ತಕ್ಷಣ ಕಲಸಿ ಹಂಗೆ ಹಿಂದೆಲೆ ಕಟ್ತಾ ಹೋದರೆ ಬರುತ್ತೆ. ಸುಮ್ಮನೆ ಇಲ್ಲಾಂದರೆ ಉದುರು ಆಗಿಬಿಡುತ್ತೆ. ಸ್ವಲ್ಪ ಹಾಲು ಹಾಕ್ಕೊಂಡೇ ಕಲಿಸ್ಕೊಳ್ತಾ ಹೋಗ್ಬೇಕು. ಫುಲ್ ರವೆ ಉಂಡೆ ಶೇಪ್ ಬರೋವರೆಗೂ ಕಲಿಸ್ತಾ ಹೋಗಬೇಕು. ನೋಡಿ, ನಾನು ಈ ಥರ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಹಾಲು ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕಟ್ಟಕ್ಕೆ ಆವಾಗ ರವೆ ಉಂಡೆ ಬರುತ್ತೆ. ಹಾಲು ನೋಡಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ರವೆ ಉಂಡೆ ನೋಡಿ, ರವೆ ಬಿಗಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಬಿಗಿಯಾಗಿ ಕಟ್ಟಬೇಕು. ಬಿಗಿಯಾಗಿ ಉಂಡೆ ಬರೋವರೆಗೂ ಕೊಡಬೇಕು. ನನಗೆ 2 ಕೈಯಾಗಿ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಅದಕ್ಕೆ ಒಂದೇ ಕೈಯಲ್ಲಿ ಉಂಡೆ ಕಟ್ತಾ ಇದ್ದೀನಿ. ನನಗೆ ಶೇಪ್ ಬರುತ್ತೆ ನೋಡಿ, ಹಿಂಗೆ ಶೇಪ್ ಮಾಡ್ಕೊತ ಹೋಗಬೇಕು. ರವೆ ಆದಷ್ಟು ಹಾಲು ಇಟ್ಕೊಂಡಿದ್ದು 1 ಸ್ಪೂನೇ ಹಾಕ್ಕೊಂಡು ಮಾಡಿದ್ರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಆಮೇಲೆ 1 ಸ್ಪೂನ್ ಹಾಕ್ತಾ ಕಟ್ಕೊಂಡೋದೆ. ಆಮೇಲೆ ನೀಟಾಗಿ ಚೆನ್ನಾಗಿ ಬಂತು. ನೋಡಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸ್ ಮಾಡ್ಕೊಳ್ರಿ. ಆದರೆ ನನಗೆ 2 ಕೈ ಕಟ್ಟೋಕ್ಕೆ ಯಾಕೋ ಬರಲಿಲ್ಲ ನೋಡಿ, ಆ ಥರ ಉದುರು ಹೋಯ್ತು. ಆಮೇಲೆ ನೀಟಾಗಿ ಉಂಡೆ ಅಂದರೆ ಹಾಲು ಸ್ವಲ್ಪ ಹೆಚ್ಚಾಗಿ 1-4-5 ಸ್ಪೂನ್ ಹಾಕಿದ್ಮೇಲೆ ನನಗೆ ಬಂತು ಚೆನ್ನಾಗಿ ನೀಟಾಗಿ ಉಂಡೆ ಕಟ್ಟೋಕ್ಕೆ. ನೀಟಾಗಿ ಶೇಪ್ ಚೆನ್ನಾಗಿ ಬಂತು. ಪ್ಲೀಸ್ ನನ್ನ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಮೆಸೇಜ್ ಹಾಕ್ರಿ, ಈ ಥರ ಮಾಡಿ ಅಂತ ಹೇಳಿ. ತಪ್ಪಿದರೆ ಒಂದು ಕಮೆಂಟ್ ಬಾಕ್ಸಿಗೆ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಅಲಾಟ್.